ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು TNT ಟೆಕ್ನ ಟಿಪ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಸೆಂಬಲ್ಡ್ PC ಅಥವಾ ಕಸ್ಟಮ್ PC ಹೇಗೆ ಬಿಲ್ಡ್ ಮಾಡೋದು, ನಿಮ್ಮ ಕಾಂಪ್ಯಾಟಬಿಲಿಟಿ, ನಿಮಗೆ ಬೇಕಾಗಿರೋ ಕಾನ್ಫಿಗರೇಷನ್ಗೆ ಮತ್ತು ನಿಮ್ಮ ಬಜೆಟಿಗೆ ತಕ್ಕನಾಗಿರೋವಂಥ PC ನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಸೆಂಬಲ್ಡ್ PC ಅಂದರೆ ಏನು, ಅಸೆಂಬಲ್ಡ್ ಅಂದರೆ ಏನು ಅಂತ ಹೇಳ್ತೀನಿ. ನೇಮಲ್ಲೇ ಇರೋ ಪ್ರಕಾರ ಅಸೆಂಬಲ್ ಎಲ್ಲ ಪಾರ್ಟ್ಸು ನಾವೇ ತಂದು ಅಸೆಂಬಲ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿದು CPU ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಡೆಲ್ ಕಂಪನಿದು CPU ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆ ಕಂಪನಿಯ ಕ್ಯಾಬಿನೆಟ್ ಮತ್ತು ಮದರ್ ಬೋರ್ಡ್ ಎಲ್ಲ ಆ ಕಂಪನಿದಾಗಿರುತ್ತೆ. ನೀವು ಅಸೆಂಬಲ್ಡ್ ಮಾಡಿದ್ರೆ ಒಂದೊಂದು ಕಂಪನಿದು ಯಾವ ಬಜೆಟ್ ನಿಮಗೆ ಫ್ರೆಂಡ್ಲಿ ಆಗಿದೆ ಆ ಬಜೆಟಿನ ಕಂಪನಿದು ನೀವು ತಂದು ನೀವು ಅಸೆಂಬಲ್ಡ್ ಮಾಡುವಂಥದ್ದು. ಜಸ್ಟ್ ಅಸೆಂಬಲ್ಡ್ PC ಅಂದರೆ ಕ್ಯಾಬಿನೆಟಿಂದ ಸ್ಟಾರ್ಟ್ ಮಾಡೋಣ. ಕ್ಯಾಬಿನೆಟ್ ಅಂದರೆ ಏನಿಲ್ಲ, ಹೊರಗಡೆ ನೀವು ಔಟರ್ ನೋಡ್ತಿರಲ್ಲ, ಒಂದು ಬಾಕ್ಸ್ ಟೈಪ್ ಕಾಣುತ್ತಲ್ಲ, ಅದನ್ನು ಕ್ಯಾಬಿನೆಟ್ ಅಂತಾರೆ. ಆ ಕ್ಯಾಬಿನೆಟಲ್ಲಿ ನಿಮಗೆ 3 ಥರದ್ದು ಬರುತ್ತೆ. ಒಂದು ಮಿಡ್ ಟವರು, ಮಿನಿ ಟವರು ಮತ್ತು ಫುಲ್ ಟವರ್ ಅಂತ. ಮಿನಿ ಟವರು ಮತ್ತು ಫುಲ್ ಟವರ್ದು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾಕೆ ಯೂಸ್ ಆಗುತ್ತೆ ಅಂತ. ನಾರ್ಮಲ್ ಆಗಿ ಮಿಡ್ ಟವರ್ನ ಎಲ್ಲ ಯೂಸ್ ಮಾಡೋದು, ಗೇಮಿಂಗಿಗೆ ಪ್ರತಿಯೊಂದು ವರ್ಕಿಗೆ ಮಿಡ್ ಟವರ್ನ ಯೂಸ್ ಮಾಡೋದು. ನೀವು ಕ್ಯಾಬಿನೆಟ್ ಬೈ ಮಾಡೋದಾದರೆ 2000ಇಂದ 20,000ವರೆಗೂ ನಿಮಗೆ ಕ್ಯಾಬಿನೆಟ್ ಸಿಗುತ್ತೆ. 20,000ಕಿಂತ ಜಾಸ್ತಿ ಇರೋದು ಸಿಗುತ್ತೆ. ನೀವು ಕ್ಯಾಬಿನೆಟಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಕ್ಯಾಬಿನೆಟ್ ಬೇಕು ಅಂದರೆ ನಿಮಗೆ ಫ್ರಂಟೆಕ್, ಸರ್ಕಲ್ ಮತ್ತು ಜೆಬ್ರಾನಿಕ್ಸ್ ಈ 3 ಕಂಪನಿ ಕ್ಯಾಬಿನೆಟ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರೋವಂಥದ್ದು. ನಿಮಗೆ ಒಳ್ಳೆ ಕ್ಯಾಬಿನೆಟ್ ಬೇಕು, ನನಗೆ ಒಳ್ಳೆ ಲುಕ್ ಇರೋ ಕ್ಯಾಬಿನೆಟ್ ಬೇಕು, ಒಳ್ಳೆ ಕೂಲಾಗಿ ಇರೋವಂಥ CPU ಕೂಲಾಗಿ ಇರೋವಂಥ ಕ್ಯಾಬಿನೆಟ್ ಬೇಕು ಅಂದರೆ ನಿಮಗೆ ಕೂಲರ್ ಮಾಸ್ಟರ್ ಇಲ್ಲ ಕೊಸರ್ ಕಂಪನಿದು ಕ್ಯಾಬಿನೆಟ್ ಸಿಗುತ್ತೆ. ನೀವು ಅದು ನಿಮ್ಮ ಬಜೆಟ್ ಫ್ರೆಂಡ್ಲಿ ಇರಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಸ್ಟು. ನೀವು ಅದನ್ನು ತೊಗೋಬೋದು. ನೆಕ್ಸ್ಟ್ ಕ್ಯಾಬಿನೆಟ್ ಆದಮೇಲೆ ನೀವು ಪ್ರೊಸೆಸರ್ನ ನೋಡ್ಬೋದು. ನಿಮಗೆ ಪ್ರೊಸೆಸರ್ ಅಂತ ಬಂತು ಅಂದರೆ ನಿಮಗೆ ಮಾರ್ಕೆಟಲ್ಲಿ ಇರೋದು 2 ಬ್ರ್ಯಾಂಡ್ ಪ್ರೊಸೆಸರ್, ಒಂದು AMD, ಇನ್ನೊಂದು ಇಂಟೆಲ್. ನೀವು ಪ್ರೊಸೆಸರ್ ಚೂಸ್ ಮಾಡೋ ಟೈಮಲ್ಲಿ ನಿಮಗೆ ಫಸ್ಟ್ ಯಾವ ಪ್ರೊಸೆಸರಿಂದ ಏನು ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಂಡು ಚೂಸ್ ಮಾಡಿ. ನೀವು ಹೈ ಎಂಡ್ ಗೇಮರ್ ಅಥವಾ ಫುಲ್ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಮಾಡೋದಾದರೆ ನೀವು AMD ಪ್ರೊಸೆಸರ್ನ ಚೂಸ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅಥವಾ ನಾರ್ಮಲ್ ಆಫೀಸ್ ವರ್ಕ್, ಎಕ್ಸೆಲ್, MS ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಇಂಟೆಲ್ ಓಕೆ. ನಿಮಗೆ ಇಂಟೆಲ್ಗೆ ಮತ್ತು AMDಗೆ ಮೇನ್ ಡಿಫ್ರೆನ್ಸ್ ಏನು ಬರುತ್ತಪ್ಪ ಅಂದರೆ, ನೀವು ಒಂದು ಗೇಮ್ನ ರನ್ ಮಾಡಿ ನೋಡಿದ್ರೆ ನಿಮಗೆ AMDಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬರುವಂಥದ್ದು. ನಿಮಗೆ ಇಂಟೆಲ್ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಅಷ್ಟು ಲೈಕ್ ಅನ್ಸಲ್ಲ. ಮತ್ತು ನಿಮಗೆ ಈ ಪ್ರೊಸೆಸರಲ್ಲಿ ಜನ್ರೇಷನ್ ಅಂತ ಬರ್ತಾ ಹೋಗುತ್ತೆ. ನಿಮಗೆ ಜನ್ರೇಷನ್ ಹೈ ಆದಂಗೆ ಆ ಪ್ರೊಸೆಸರ್ನ ಪ್ರೊಸೆಸಿಂಗ್ ಸ್ಪೀಡ್ ಗಿಗಾಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಕಾಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಬಜೆಟ್ ಫ್ರೆಂಡ್ಲಿ ಕಸ್ಟಮ್ PCನ ಬಿಲ್ಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಾಸ್ಟ್ ಸ್ವಲ್ಪ ಕಡಿಮೆನೇ ಇರುವಂಥದ್ದು. ನೀವು ರೈಸನ್ 3000ನ ತೊಗೋಬೋದು. ಅದು ನಿಮಗೆ ಸ್ಟಾರ್ಟಿಂಗ್ 8000ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ರೈಸನ್ 5 15,000 ಸಿಗುವಂಥದ್ದು ಕಾಸ್ಟು. ಮತ್ತು ರೈಸನ್ 7 ಎಲ್ಲ ಹೈ ಇದೆ, ಬಜೆಟ್ ಫ್ರೆಂಡ್ಲಿ ಆಗಲ್ಲ, ಅದು ಹೈ ಆಗುತ್ತೆ. ಮತ್ತು ಇಂಟೆಲಲ್ಲಿ ನೀವು ನೋಡೋದಾದರೆ ಇಂಟೆಲ್ ಸ್ಟಾರ್ಟಿಂಗ್ i3 12,000 ಇದೆ, i5 15,000 to 16,000 ಇದೆ. ಮತ್ತು ನೀವು i7ಗೆ ಹೋಗೋದಾದರೆ ಅದು ಸ್ವಲ್ಪ ಹೈ ಆಗುತ್ತೆ ನಿಮಗೆ ಕಾಸ್ಟು. ನೆಕ್ಸ್ಟ್ ನೀವು ಮದರ್ ಬೋರ್ಡ್ನ ನೋಡೋದಾದರೆ, ನೀವು ಮದರ್ ಬೋರ್ಡ್ ತೊಗೊಳಕ್ಕೂ ಮುಂಚೆ ಪ್ರೊಸೆಸರ್ನ ತೊಗೋಬೇಕು. ನಾನು ಫಸ್ಟ್ ಅದಕ್ಕೆ ಪ್ರೊಸೆಸರ್ನ ಎಕ್ಸ್ಪ್ಲೈನ್ ಮಾಡಿದ್ದು. ಪ್ರೊಸೆಸರ್ ತೊಗೊಂಡಾದ್ಮೇಲೆ ಅದಕ್ಕೆ ಸೂಟಬಲ್ ಆಗೋ ಮದರ್ ಬೋರ್ಡ್ನ ತೊಗೋಬೇಕು. ನೀವು AMD ಪ್ರೊಸೆಸರ್ ತೊಗೊಂಡ್ರೆ ನಿಮ್ಗೆ AMDಗೆ ಬೇರೆ ಥರ ಮದರ್ ಬೋರ್ಡ್ ಇರುತ್ತೆ. ನೀವು ಇಂಟೆಲ್ ತೊಗೊಂಡ್ರೆ ಇಂಟೆಲ್ಗೆ ಬೇರೆ ಥರ ಮದರ್ ಬೋರ್ಡ್ ಇರುತ್ತೆ. ಮೀನ್ಸ್ ಅಂದರೆ ನೀವು AMD ತೊಗೊಂಡಾಗ AM4 ಅನ್ನೋ ಒಂದು ಸಾಕೆಟ್ ಇರುತ್ತೆ, ಮತ್ತು ಇಂಟೆಲ್ ತೊಗೊಂಡ್ರೆ ಇಂಟೆಲ್ ಸಾಕೆಟ್ ಇರುತ್ತೆ. 2 ಬೇರೆ ಬೇರೆ ಥರ ಇರುತ್ತೆ ಸಾಕೆಟ್ಸು. ಮತ್ತು ನಿಮಗೆ ಮದರ್ ಬೋರ್ಡಲ್ಲಿ 3 ಥರ ಬರೋವಂಥದ್ದು, ಮಿನಿ ATX, ಮೈಕ್ರೋ ATX ಮತ್ತು ATX ಅಂತ. ನಾರ್ಮಲ್ ಆಗಿ ವರ್ಕಿಗೆ ಅಥವಾ ನಾರ್ಮಲ್ ಯೂಸಿಗೆ ಯೂಸ್ ಮಾಡೋದು ಮೈಕ್ರೋ ATX ಮತ್ತು ATX. ನೀವು ಮಿನಿ ATX ತುಂಬ ರೇರ್ ನೋಡೋವಂಥದ್ದು. ಇದನ್ನು ಮದರ್ ಬೋರ್ಡ್ ಫೋಮ್ ಫ್ಯಾಕ್ಟರ್ ಅಂತಲೇ ಹೇಳ್ತಾರೆ. ಫೋಮ್ ಫ್ಯಾಕ್ಟರ್ ಅಂದರೆ ಏನಪ್ಪ ಅಂದರೆ, ಮದರ್ ಬೋರ್ಡ್ ಶೇಪ್ ಮತ್ತು ಸೈಜ್, ನಿಮ್ಮ ಕ್ಯಾಬಿನೆಟ್ಗೆ ಸೂಟಬಲ್ ಆಗೋವಂಥ ಶೇಪ್ ಮತ್ತು ಸೈಜ್. ನಿಮಗೆ ಕ್ಯಾಬಿನೆಟ್ ಚಿಕ್ಕದಿದ್ದರೆ ನೀವು ಮಿನಿ ATXನ ತೊಗೋಬೋದು. ಕ್ಯಾಬಿನೆಟ್ ನಾರ್ಮಲ್ ಇದ್ದರೆ ಮೈಕ್ರೋ ATX, ಅಥವಾ ನೀವು ಹ್ಯೂಜ್ ಆಗಿ ಗೇಮಿಂಗ್ ಬಿಲ್ಡ್ ಮಾಡ್ತೀನಿ ಅಂದರೆ ATX ಮದರ್ ಬೋರ್ಡ್ನ ಚೂಸ್ ಮಾಡ್ಬೋದು. ನಿಮಗೆ AMD ಮತ್ತು ಇಂಟೆಲ್ ಮದರ್ ಬೋರ್ಡ್ ಬಿಟ್ಟರೆ ನಿಮಗೆ ಒಳ್ಳೆ ಕಾಸ್ಟ್ ಬಜೆಟ್ ಫ್ರೆಂಡ್ಲಿ ಅಲ್ಲ ಇದು. ನಿಮಗೆ ಬಜೆಟ್ಗಿನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥದ್ದು ಎಸ್ ರಾಗ್ದು ಮದರ್ ಬೋರ್ಡ್ ಇದೆ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ ಮದರ್ ಬೋರ್ಡ್. ಮತ್ತು ಗಿಗಾಬೈಟ್ ಇದೆ ಮದರ್ ಬೋರ್ಡ್. ಈ 2 ಕಂಪನೀಸ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳಕ್ಕೆ ಬಯಸ್ತೀನಿ. ಮತ್ತು ನೀವು ರ್ಯಾಮ್ ತೊಗೋಬೇಕು. ರ್ಯಾಮಲ್ಲಿ ನಿಮಗೆ
ಮಿನಿಮಮ್ ಅಂದರೂ 8 GB ಇರಲೇಬೇಕು. ನಿಮಗೆ ಬಜೆಟ್ ಫ್ರೆಂಡ್ಲಿ ರ್ಯಾಮ್ ಅಂದರೆ ಟ್ರಾನ್ಸನ್ ಕಂಪನಿದು ಸಿಗುತ್ತೆ ನಿಮಗೆ. ಇದರಲ್ಲಿ ಮತ್ತೆ ಮೆಗಾಹರ್ಟ್ಸ್ ಅಂತ ಬರುತ್ತೆ ರ್ಯಾಮ್ ಸ್ಪೀಡು. ಅದು ಮೆಗಾಹರ್ಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಒಳ್ಳೆ ಚೆನ್ನಾಗಿರೋದು ರ್ಯಾಮ್, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನಿಮಗೆ ಕಾಸರ್ ಇಲ್ಲ ನಿಮಗೆ ಹೈಪರ್ಎಕ್ಸ್ ಕಂಪನಿದು ರ್ಯಾಮ್ ಸಿಗುತ್ತೆ. ನೀವು ರ್ಯಾಮ್ ಎಷ್ಟು ಜಾಸ್ತಿ ಹಾಕಿಸ್ತಿರೋ ನಿಮ್ಮ PC ಪರ್ಫಾರ್ಮೆನ್ಸ್ ಅದೇ ರೀತಿಯಲ್ಲಿ ಕೊಡುತ್ತೆ. ನೆಕ್ಸ್ಟ್ ನೀವು SSD ಸಾಲಿಡ್ ಸ್ಟೇಟ್ ಡ್ರೈವ್ನ ನೋಡೋದಾದರೆ ಇದು ಏನಪ್ಪ ಅಂದರೆ ಇದು ಜಸ್ಟ್ ಸ್ಟೋರೇಜ್ ಟೈಪ್ ಲೈಕ್ ಹಾರ್ಡ್ ಡಿಸ್ಕ್. ಇದು ಒಂಥರ ಸ್ಟೋರೇಜ್ ಡಿವೈಸೇ, ಒಂದು ಸ್ಟೋರ್ ಮಾಡೋ ಡಿವೈಸೇ. ಬಟ್ ಹಾರ್ಡ್ ಡಿಸ್ಕಿನ್ನ 5 to 15% ಜಾಸ್ತಿ ಕೆಲಸ ಮಾಡುವಂಥದ್ದು, ಅದಕ್ಕಿಂತ 5 to 15% ಸ್ಪೀಡಾಗಿ ಕೆಲಸ ಮಾಡುವಂಥದ್ದು. ನಾರ್ಮಲ್ ಆಗಿ SSD ಕಾಸ್ಟ್ ಜಾಸ್ತಿನೇ ಇರುತ್ತೆ ನಿಮಗೆ. ಅದರ ಬಜೆಟ್ ಫ್ರೆಂಡ್ಲಿ SSD ಅಂತ ಹೇಳೋದಾದ್ರೆ WD ಕಂಪನಿ SSD ನಿಮಗೆ 256 GB SSDಗೆ ಇದು ನಿಮಗೆ 3.5 ಆಗುತ್ತೆ. ನೀವು ಮತ್ತೆ ನಿಮ್ಗೆ ಒಳ್ಳೆ SSD ಒಳ್ಳೆ ಬ್ರ್ಯಾಂಡಿಂದ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇನ್ ಬೇಕು SSD ಅಂತ ಅನ್ನೋದಾದ್ರೆ ಸ್ಯಾಮ್ಸಂಗ್ eVivo ಅದು ನಿಮಗೆ 256 ಹತ್ತತ್ರ 4,500 ಆಗುತ್ತೆ. ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಡೇಟಾನ ಸ್ಟೋರ್ ಮಾಡೋಕ್ಕೆ ನೀವು ಇದನ್ನ ತಗೊಳ್ಳೋದಾದ್ರೆ ನೀವು Seagate ತಗೋಬಹುದು, ಮತ್ತೆ WD ತಗೋಬಹುದು. ನಿಮಗೆ ಇದು 1 TB Seagate ಹಾರ್ಡ್ ಡಿಸ್ಕ್ 4,000 ಆಗುತ್ತೆ. WD ಹಾರ್ಡ್ ಡಿಸ್ಕ್ ಏನಂತ ವ್ಯತ್ಯಾಸ ಇಲ್ಲ, ಜಾಸ್ತಿ ಅಂದರೆ 500 ಕಡಿಮೆ ಆಗ್ಬೋದು. WD ಹಾರ್ಡ್ ಡಿಸ್ಕ್ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್. ನಿಮಗೆ ಇದು ಈ ಬಜೆಟ್ ಫ್ರೆಂಡ್ಲಿ ಲ್ಯಾಪ್ಟಾಪಿಂದ ಬರುವಂಥದ್ದಲ್ಲ. ನೀವು ಹೈ ಗೇಮರ್ ಅಥವಾ ವಿಡಿಯೋ ಎಡಿಟರ್ ಆಗಿದ್ದರೆ ನೀವು ಈ ಡೆಡಿಕೇಟೆಡ್ ಗ್ರಾಫಿಕ್ಸ್ನ ಯೂಸ್ ಮಾಡ್ಕೋಬೋದು. ಇದು ಏನಕ್ಕಪ್ಪ ಅಂದರೆ ನಿಮ್ಮ ಗ್ರಾಫಿಕ್ಸ್ GPU ಯೂಸೇಜ್ನ ಪರ್ಫಾರ್ಮೆನ್ಸ್ನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಗ್ರಾಫಿಕ್ಸ್ ನೀವು ಗ್ರಾಫಿಕ್ಸ್ ಡೆಡಿಕೇಟೆಡ್ ಗ್ರಾಫಿಕ್ಸ್ ಹಾಕ್ತೀನಿ ಅಂದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ. ಇದರಲ್ಲಿ ನಿಮಗೆ 2 ಕಂಪನಿ ಇದೆ, ಒಂದು NVIDIA, ಇನ್ನೊಂದು ನಿಮಗೆ ರೈಸಾನ್. ಈ 2 ಕಂಪನಿ ಗ್ರಾಫಿಕ್ಸ್ ನೀವು ತಗೋಬಹುದು. ನೆಕ್ಸ್ಟ್ ನೀವು SMPS ನ ನೋಡೋದಾದ್ರೆ SMPS ಏನಪ್ಪಾ ಅಂತ ಹೇಳೋದಾದ್ರೆ ನಿಮ್ಮ ಕಂಪ್ಯೂಟರ್ನ ಪ್ರತಿಯೊಂದು ಕಾಂಪೋನೆಂಟ್, ಪ್ರತಿಯೊಂದು ಪಾರ್ಟಿಗೆ ಪವರ್ ಸಪ್ಲೈ ಮಾಡೋ ಪವರ್ ಯೂನಿಟ್. ಅದು ಪ್ರತಿಯೊಂದು ಪಾರ್ಟ್ಗೂ SMPS ಇಂದ ಒಂದು ಕೇಬಲ್ ಹೋಗಿರುತ್ತೆ, ಅದರಿಂದ ಪವರ್ ಸಪ್ಲೈ ಆಗುತ್ತೆ. ನೀವು SMPS ನ 250 ವ್ಯಾಟ್, 450 ವ್ಯಾಟ್ ಅಥವಾ 1200 ವ್ಯಾಟ್ ಈ ವೇರಿಯಂಟ್ ಅಲ್ಲಿ ನೋಡ್ಬೋದು. ಏನಪ್ಪ ವ್ಯಾಟ್ ಏನಕ್ಕೆ ಜಾಸ್ತಿ ವ್ಯಾಟಿಂದು ಕಡಿಮೆ ವ್ಯಾಟಿಂದು ಅಂತ ಹೇಳೋದಾದ್ರೆ, ನೀವು ನಾರ್ಮಲ್ ಆಗಿ ಒಂದು PC ಬಿಲ್ಡ್ ಮಾಡೋಕ್ಕೆ 250 ವ್ಯಾಟ್ ಸಾಕು. ನೀವು 450 ಅಥವಾ 1200 ವ್ಯಾಟಿಗೆ ಏನಕ್ಕೆ ಹೋಗ್ತೀರಾ ಅಂದರೆ, ನೀವು ಎಕ್ಸ್ಟ್ರಾ 2 to 3 ಹಾರ್ಡ್ ಡಿಸ್ಕ್ ನೀವು ಹಾಕ್ಕೊಂಡ್ರೆ ಅಥವಾ ಎಕ್ಸ್ಟ್ರಾ ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ ಪವರ್ ಸಪ್ಲೈ ಬೇಕಾಗುತ್ತೆ. ಸೊ ನಿಮ್ಮ SMPS ನ ವ್ಯಾಟ್ ಕೂಡ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ SMPS ಅಲ್ಲಿ ಕ್ವಾಲಿಟಿ SMPS ಬೇಕು ಅಂದರೆ ನಿಮಗೆ ಕೂಲರ್ ಮಾಸ್ಟರ್ ಇದೆ, ಮತ್ತೆ ಕಾಸರ್ ಇದೆ. ಮತ್ತು ನಿಮಗೆ ಬಜೆಟೆಡ್ ಅಲ್ಲಿ ನೋಡೋದಾದ್ರೆ ನೀವು ಜೆಬ್ರಾನಿಕ್ಸ್ ನೋಡ್ಬೋದು, ಫಾಂಟೆಕ್ ನೋಡ್ಬೋದು. ಮತ್ತು ಈ ಇಷ್ಟು ಕಾಂಪೊನೆಂಟ್ಸ್ ನಿಮ್ಮ PC ಅಂದರೆ CPU-ಗೆ ಬೇಕಾಗಿರೋವಂಥದ್ದು. ನೆಕ್ಸ್ಟ್ ನೀವು ಮಾನಿಟರ್ ನೋಡೋದಾದರೆ ನಿಮಗೆ ಮಾನಿಟರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. 60 Hz, 120 Hz ಮತ್ತು 144 Hz ಇರುವಂಥದ್ದು. ಇದು ಏನು ಹರ್ಟ್ಸ್ ಅಂದರೆ ರಿಫ್ರೆಶ್ ರೇಟ್ ಅಂತಾರೆ ಇದನ್ನ. ಈ ರಿಫ್ರೆಶ್ ರೇಟ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನು ಪ್ರಿಫರ್ ಮಾಡೋದು ನಾರ್ಮಲ್ ಯೂಸ್ 60 Hz ಸಾಕು, ಅದೇ ಜಾಸ್ತಿ ಅಂತಲೇ ಹೇಳೋ ಬಯಸ್ತೀನಿ. 144 Hz ಅವೆಲ್ಲ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಹೈ ಎಂಡ್ ಗೇಮರ್ಸ್ಗೆ, ಒಳ್ಳೆ ಪಿಕ್ಚರ್ಸ್ ಅವ್ರಿಗೆ ಒಳ್ಳೆ ಗೇಮಿಂಗ್ ಎಫೆಕ್ಟ್ ಅವ್ರಿಗೆ ಸಿಗಬೇಕು ಅಂದರೆ 140 Hz ಎಲ್ಲ ಯೂಸ್ ಆಗುವಂಥದ್ದು. ನಿಮಗೆ ಸ್ಯಾಮ್ಸಂಗ್, ಡೆಲ್, HP ಎಲ್ಲ ಕಂಪನಿಲೂ ಮಾನಿಟರ್ ಸಿಗುವಂಥದ್ದು. ಮತ್ತು ನೀವು ಕೀಬೋರ್ಡ್ ನೋಡೋದಾದರೆ ಕೀಬೋರ್ಡಲ್ಲಿ ನಿಮಗೆ ಮೆಕ್ಯಾನಿಕಲ್ ಕೀಬೋರ್ಡ್ ಅಂತ ಒಂದು ಬರುತ್ತೆ. ಈ ಮೆಕ್ಯಾನಿಕಲ್ ಕೀಬೋರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಹೈಲಿ ಮೀನ್ಸ್ ಅಂದರೆ ಏನಾದ್ರು ಎಕ್ಸೆಲ್ ಯೂಸ್ ಮಾಡ್ತಿದ್ರೆ, ವರ್ಡ್ ಯೂಸ್ ಮಾಡ್ತಿದ್ರೆ, ತುಂಬ ಟೈಪಿಂಗ್ ವರ್ಕ್ ಜಾಸ್ತಿ ಇರೋವಂಥದ್ದಕ್ಕೆ ನಿಮಗೆ ಟೈಪಿಂಗಿಗೆ ಸ್ವಲ್ಪ ಫ್ರೀ ಆಗಿರೋವಂಥದ್ದು, ಟೈಪಿಂಗ್ ಫ್ರೆಂಡ್ಲಿ ಇರೋವಂಥದ್ದು ಅಂತಲೇ ಹೇಳಕ್ಕೆ ಬಯಸ್ತೀನಿ. ಇದಕ್ಕೆ ಮೆಕ್ಯಾನಿಕಲ್ ಕೀಬೋರ್ಡ್ ಯೂಸ್ ಆಗುತ್ತೆ. ಮೆಕ್ಯಾನಿಕಲ್ ಕೀಬೋರ್ಡ್ ಕಾಸ್ಟ್ ಒಂದು ಕೀಬೋರ್ಡ್ಗೆ 2000 ಇದೆ. ನಾರ್ಮಲ್ ಕೀಬೋರ್ಡ್ ಮತ್ತು ಮೌಸ್ ತಗೋತೀನಿ ಅಂದರೆ ನಿಮಗೆ 600 ಒಳಗೆ ಈ ಕೀಬೋರ್ಡ್ ಮೌಸ್ ಎರಡು ಬರುತ್ತೆ. ಫೈನಲಿ ನಾನು ಹೇಳಿರೋ ಕಾಂಪೊನೆಂಟ್ಸ್ ಈಗ ನಾರ್ಮಲ್ ಒಂದು PC ಬಿಲ್ಡ್ ಮಾಡೋದಕ್ಕೆ ಸಾಕು. ನೀವು ಒಂದು ಬಜೆಟೆಡ್ PC ಬಿಲ್ಡ್ ಮಾಡ್ತೀನಿ ಅಂದರೆ ನಿಮಗೆ ಈ ಎಲ್ಲ ಕಾಂಪೊನೆಂಟ್ಸ್ ನಾನು ಹೇಳಿರೋ ಬಜೆಟೆಡ್ ಕಾಂಪೊನೆಂಟ್ಸ್, ರ್ಯಾಮ್, SSD ಎಲ್ಲ ಪ್ರತಿಯೊಂದು ಕ್ಯಾಬಿನೆಟ್ ಎಲ್ಲ 30,000 to 35,000 ಒಳಗೆ ನಿಮ್ಮ PC ರೆಡಿ ಆಗುತ್ತೆ. ನೀವು ಅಥವಾ ಒಳ್ಳೆ ಗೇಮಿಂಗ್ ಹೈ ಪರ್ಫಾರ್ಮೆನ್ಸ್, ಹೈ ಕಾನ್ಫಿಗರೇಷನ್ದು ನಿಮಗೆ ಬೇಕು, ಫುಲ್ ಹೈ ಎಂಡ್ ಯೂಸ್ ಆಗಬೇಕು ಅಂದರೆ ನಿಮಗೆ 50 to 55 ಅಥವಾ 60,000 ಒಳಗೆ ನೀವು ಒಂದು PC ಬಿಲ್ಡ್ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ 3 ವೇರಿಯಂಟಲ್ಲಿ ಹೇಗೆ PC ಬಿಲ್ಡ್ ಮಾಡಿದ್ರೆ ಈ ಇಷ್ಟಿಷ್ಟು ಕಾಸ್ಟ್ ಅಂತ 3 ವೇರಿಯಂಟ್
ಪಿ ಸಿ ಬಿಲ್ಡ್ ಮಾಡಿರೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ನಿಮಗೆ ಇಷ್ಟ ಆಗಿರೋದನ್ನ ಚೂಸ್ ಮಾಡಿ ಬೇಕಾದ್ರೆ ಬೈ ಮಾಡ್ಬೋದು. ಮತ್ತು ನಿಮಗೆ ಎಲ್ಲ ಪ್ರಾಡಕ್ಟ್ಸಿನ ಪ್ರತಿಯೊಂದು ಕಾಂಪೊನೆಂಟ್ಸ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಸಿಗೋ ಅಂಥದ್ದು. ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.